ದೇಶ ಪೂರ್ತಿ ವಿಡಿಯೋ ಓಡಾಡ್ತಾ ಇದೆ. ಎಲ್ಲಾ ಚಾನಲ್ಗಳು ವಿಡಿಯೋ ಅವ್ರನ್ನ ಅಡ್ಡ ಹಾಕಿರೋದು, MLA ಬೈದಿರೋದು, ಅವ್ರನ್ನ ಧಿಕ್ಕಾರ ಕೂಗಿರೋದು, ಇದೆಲ್ಲ ನನ್ನ ಹತ್ರ ವಿಡಿಯೋ ಇದೆ. ಅದು ಸ್ಪಷ್ಟವಾಗಿದೆ, ಇಲ್ಲಿ ರೂಲ್ ಬುಕ್ ಅಲ್ಲಿ ಸ್ಪಷ್ಟ ಆಗಿದೆ. ಈ ರೂಲ್ ಬುಕ್ ಅಲ್ಲಿ ಇರೋದ್ರನ್ನ ಅವ್ರ ಮೇಲೆಲ್ಲ ಕ್ರಮ ಆಗ್ಬೇಕು. ನೀವು ಕ್ರಮ ಮಾಡಿಲ್ಲ ಅಂದ್ರೆ ಈ ಅಧಿವೇಶನ ಏನ್ ನಡೀಬೇಕು? ಅವರೇನೋ ತಪ್ಪು ಮಾಡಿದಾರ? ಇಲ್ಲ. ಮತ್ತೆ ಯಾಕೆ ಅವ್ರಿಗೆ ನೀವು ಅಗೌರವ ಮಾಡ್ತೀರಾ? ರೂಲ್ ಬುಕ್ ಅಲ್ಲಿ ಸ್ಪಷ್ಟವಾಗಿದೆ. ಅದರಿಂದ ದಯವಿಟ್ಟು ನೀವು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹವನ್ನು ಮಾಡ್ತೀರಿ. ಇದನ್ನ ನೀವು ಇವತ್ತೇ ತಗೊಂಡ್ರೆ ಸರಿ, ನಾಳೆನೇ ತಗೊಂಡ್ರೆ ಸರಿ, ಇದ್ರ ಬಗ್ಗೆ ನೀವು ಸ್ಪಷ್ಟೀಕರಣ ಕೊಡ್ಬೇಕು. ಸದಸ್ಯರು ಕೂತ್ಕೊಳ್ಳಿ, ಚರ್ಚೆ ಬೇಡ, ಚರ್ಚೆ ಬೇಡ, ಕೂತ್ಕೊಳ್ಳಿ ಪ್ಲೀಸ್. ಈಗ ಈಗ ಸುನೀಲ್ ಬೇಡ ಸರ್, ಒಂದೇ ನಿಮಿಷ. ಹಿಂದೆ ನಮ್ಮ ಸದಸ್ಯರು ಅನುಚಿತ ವರ್ತನೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಇದೇ HK ಪಾಟೀಲ್ರು ಈ ಪ್ರಕಾರ ಇದರಲ್ಲಿ ಅವ್ರೇನೋ ರಾಜ್ಯಪಾಲರ ಭಾಷಣದ ತರುವಾಯ ಅಂತಾನೆ ಇದೆ. ರಾಜ್ಯಪಾಲರ ಭಾಷಣದ ತರುವಾಯ ಇವರೇ ಕಾನೂನು ಸಚಿವರೇ ಎದ್ದು ನಿಂತ್ಕೊಂಡು ಹೆಂಗ್ ಮಾಡ್ತೀರಿ ಅಂತ ಕೇಳಿದ್ದು. ನಿಮಗೆ ಸದನದೊಳಗೆ ಒಬ್ಬ ರಾಜ್ಯಪಾಲರ ರಕ್ಷಣೆ ಇಲ್ಲ ಮಾಡಿ ಇದೆಲ್ಲ ರೂಲಿಂಗ್ ಕೊಡೋದಕ್ಕೆ ಆಕ್ಷನ್ ತಗೊಳ್ಬೇಕು ಅಂತ ಮಾನ್ಯ ವಿರೋಧ ಪಕ್ಷ ರಾಜ್ಯಪಾಲರು. ಸರ್, ಮಾನ್ಯ ಅಧ್ಯಕ್ಷ, ನೀವು ತಗೊಳಕ್ಕಾಗಲ್ಲ. ರಾಜ್ಯಪಾಲರನ್ನ ಕರೆದು ಅವಮಾನ ಮಾಡಿ ಕಳಿಸಿದ್ರ, ರಾಜ್ಯಪಾಲರನ್ನ ಕರೆದು ಅವಮಾನ ಮಾಡಿ ಕಳಿಸಿದ್ರ ಒಬ್ಬ ರಾಜ್ಯಪಾಲರು ದಲಿತರು ಅನ್ನೋ ಕಾರಣಕ್ಕೆ ಸರ್ಕಾರದ ಧೋರಣೆನ? ಮಾನ್ಯ ಅಧ್ಯಕ್ಷರೇ, ರಾಜ್ಯಪಾಲರು ದಲಿತರು ಅನ್ನೋ ಕಾರಣಕ್ಕೆ ಸರ್ಕಾರದ ಧೋರಣೆನ ಇದು? ಈ ಸರ್ಕಾರಕ್ಕೆ ಯಾರ ಮೇಲೆ ರಕ್ಷಣೆ ಇಲ್ವಾಗ? ಬಳ್ಳಾರಿಯಲ್ಲಿ ಗುಂಡಾರಿಸ್ತೀರಿ, ರಾಜ್ಯಪಾಲರಿಗೆ ಯಾರಿಗೆ ನೋಡಿ ಆಯ್ತು. ಈಗ ಮಾತಾಡ್ದೆ ಒಂದ್ ಸೆಕೆಂಡ್. ನಾನೀಗ ರೂಲಿಂಗ್ ಹೇಳಿ ಸುಮ್ಮನೆ ಕೂತ್ಕೊಳ್ಳಿ. ಈಗ ಒಂದ್ ಸೆಕೆಂಡ್. ಈಗ ಆಯ್ತು, ಕೂತ್ಕೊಳ್ಳಿ. ಶರಣ್ ಪ್ರಕಾಶ್, ಶರಣ್ ಬಲ್ಕೀಶ್ ಅವರೇ ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಆಯ್ತು ಬಲ್ಕೀಶ್, ಆಯ್ತು ಒಂದ್ ಸೆಕೆಂಡ್ ಕೂತ್ಕೊಳ್ಳಿ, ಒಂದ್ ಸೆಕೆಂಡ್ ನೋಡಿ. ಆಯ್ತು ಕೂತ್ಕೊಳ್ಳಿ ಅವ್ರೆ, ಶ್ರೀರಾಮ್. ಈಗ ಚೆನ್ನೈ ಅವರೇ ಒಂದ್ ಸೆಕೆಂಡ್ ಇಲ್ಲ ನೋಡಿ. ವಿಶ್ವನಾಥ್ ನೋಡಿ ಚರ್ಚೆ ಮಾಡಬೇಡಿ, ವಿಷಯ ಚರ್ಚೆ ಚರ್ಚೆ ಮಾಡಬೇಡಿ. ಈಗ ನೀವು ಚರ್ಚೆ ಮಾಡಬೇಡಿ, ಹೇಳ್ದು ಕೇಳಿ. ಈಗ ಚರ್ಚೆ ಮಾಡಬೇಡಿ. ನೋಡಿ ಒಂದೊಂದು ನಿಮಿಷ ನೋಡಿ ನಾ ಹೇಳ್ದು ಕೇಳಿ. ಎಲ್ಲ ಇರುವವರು ಬುದ್ಧಿವಂತರೇ ಇರುವುದು, ಎಲ್ಲ ಕೂಡ ಕಾನೂನು ಗೊತ್ತಿದ್ದವರೇ ಇದ್ದಾರೆ. ಎಲ್ಲ ಕೂಡ ನಿಯಮ ಕರೆಕ್ಟ್ ಆಗಿ ನಿಯಮ ಮತ್ತು ಪಾಲಿಸುವವರು ಇಲ್ಲಿ ತಾವೆಲ್ಲ ಕೂತ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಏನ್ ಸಂಶಯ? ಒಂದ್ ಸಭೆ ನಿಮ್ಮಷ್ಟು ಸಭ್ಯತೆ ಸದಸ್ಯರು ಈ ದೇಶದಲ್ಲಿ ಎಲ್ಲಿ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ನಾನು ಹೇಳ್ದು ಕೇಳಿ. ಎಲ್ಲ ಒಂದು ನಿಮಿಷ. ಎಲ್ಲರೂ ಕೂಡ ಆಯ್ತಪ್ಪ, ಎಲ್ಲರೂ ಕೂಡ ಒಂದ್ ಸೆಕೆಂಡ್. ಎಲ್ಲರೂ ಕೂಡ ನೀವೆಲ್ಲ ಕಾನೂನು ತಿಳಿದವ್ರೆ, ನಿಯಮ ಗೊತ್ತಿದ್ದವ್ರೆ, ಎಲ್ಲ ಚರ್ಚೆ ಇಲ್ಲ ಅಂತ ಹೇಳೋದಿಲ್ಲ. ನೀವೆಲ್ಲರೂ ಕೂಡ ನಿಮ್ದಾದ ಆ ಒಂದು ನ್ಯಾಯಯುತವಾದ ನೀವೊಂದು ಪಾಯಿಂಟನ್ನೆಲ್ಲ ವಿಚಾರ ಇಟ್ಟಿದ್ದೀರಿ. ಈಗ ಇವತ್ತಿನೆಲ್ಲ ವಿಚಾರ ಸಂಬಂಧಪಟ್ಟೆ ರಾಜ್ಯಪಾಲ ಗೌರವಪೂರ್ವಕ ಬಂದು ಅವ್ರ ವಿಷಯ, ಯಾಕಂದ್ರೆ ಕೆಲವರು ನೀವು ಹೇಳಿದಾಗೆ ಭಾಷಣವನ್ನು ಓದ್ತಾರೆ, ಕೆಲವು ಭಾಷಣ ಲೇಮ್ ಮಾಡ್ತಾರೆ ಸಂವಿಧಾನಬದ್ಧವಾಗಿ, ಮತ್ತು ನಮ್ಮ ಚರ್ಚೆಗಳನ್ನು ಮಾಡಿ ಕೊಡ್ತಾರೆ. ಇವತ್ತು ಘನವೆತ್ತ ರಾಜ್ಯಪಾಲರು ಬಂದು ಇಲ್ಲಿ ಪ್ರಾರಂಭ ಮಾಡಿ ಕೊನೆಯದಾಗಿ ಜೈ ಹಿಂದ್ ಹೇಳಿ ಅದನ್ನು ಲೇ ಮಾಡಿದ ಸಂದೇಶ ಕೊಟ್ಟು ಇನ್ನು ಚರ್ಚೆ ಮಾಡಿ ಅಂತ ನಮಗೆ ಅವಕಾಶ ಮಾಡಿ ಇವತ್ತು ಕೊಟ್ಟಿದ್ದಾರೆ. ಅದು ಕಾನೂನುಬದ್ಧವಾಗಿ ಸಂವಿಧಾನ. ನಿಲ್ಲಪ್ಪ, ನೀವು ಕೂತ್ಕೊಳ್ಳಿ, ನಿಮ್ಗೆ ಕೂತ್ಕೊಳ್ಳಿ. ಆಯ್ತು ಆಯ್ತು ಕೂತ್ಕೊಳ್ಳಿ, ಅದನ್ನು ಚರ್ಚೆ ಮಾಡಿದ್ದು, ಅದನ್ನು ಚರ್ಚೆ ಮಾಡ್ತೀವಿ. ಕೂತ್ಕೊಳ್ಳಿ ಈಗ. ಆಯ್ತು ಒಂದ್ ಸೆಕೆಂಡ್, ಯಾರು ಮಾತಾಡ್ಬೇಡಿ ಇಲ್ಲಿ, ಯಾರು ಮಾತಾಡ್ಬೇಡಿ, ಕೂತ್ಕೊಳ್ಳಿ. ಯಾರು ನಾನು ಹೇಳ್ತೇನೆ. ಆಯ್ತು ನೋಡಿ ಇವರೇ, ಸರಿ, ಯಾರಿಗೆ ಏನ್ ಹೇಳ್ಬೇಕು ಇಲ್ಲಿ ನನಗೆ ನೀವು ಬುದ್ಧಿಯಲ್ಲಿ ಆಗ್ತದ? ಯಾರ್ಯಾರಿಗೆ ಏನ್ ಹೇಳ್ಬೇಕು ಅವ್ರಾಗ ನಾನು ಹೇಳ್ತೇನೆ. ನೀವು ಇಲ್ಲಿ ಬಂದು ಕೂತ್ಕೊಂಡಾಗ ನೀವು ಹೇಗೆ ಬೇಕು ಹಾಗೆ ನೀವೆಲ್ಲ ಹೇಳಿ. ಈಗ ವಿಚಾರ ಏನಿದೆ ಅಂತ ಹೇಳಿ ಇಲ್ಲಿ ಬಂದು ಅವರು ಲೇ ಮಾಡಿ ನಮಗೆ ಚರ್ಚೆ ಮಾಡಲಿಕ್ಕೆ ಎಲ್ಲರಿಗೂ ಕೂಡ ಅವಕಾಶ ಕಾನೂನುಬದ್ಧ ಸಂವಿಧಾನಬದ್ಧವಾಗಿ ನಮಗೆ ಮಾಡಿ ಹೊತ್ತು ಕೊಟ್ಟಿದ್ದಾರೆ. ಇಲ್ಲಿಂದ ನಿಮ್ಮ ಪ್ರಶ್ನೆ ಇದೆ, ಹೋಗುವಾಗ ಅವರಿಗೆ ಕೆಲವು ಅವಮಾನ ಮಾಡಿದ್ದಾರೆ, ಅದು ಇದರ ಬಗ್ಗೆ ಆಗ್ಬೇಕಂತೀರಿ.
ನಿಲ್ಲಪ್ಪ ನಿಲ್ಲಿ. ನಿಮ್ಗೆ ಗೊತ್ತಿದ್ದ ವಿಷಯ ಎಲ್ಲರಿಗೂ ಕೂಡ ಗೊತ್ತಿದೆ. ವಿಮಾನ ಕಂಟ್ರೋಲ್ ಅದು ಯಾವಾಗ ಏನು ಮಾಡ್ಬೇಕು ಆಲೋಚನೆ ಮಾಡಿ. ಈ ಸಂದರ್ಭದಲ್ಲಿ ರಾಷ್ಟ್ರಗೀತೆಗೆ ಸಂಬಂಧಪಟ್ಟಾಗೆ ರಾಷ್ಟ್ರಗೀತೆ ಆಡದೆ ಹೋಗಿದ್ದಾರೆ ಅಂತ ಹೇಳಿಕೊಂಡದನ್ನು ಅವರು ಪ್ರಸ್ತಾವ ಮಾಡಿದ್ದಾರೆ.